ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ವೇದಿಕೆಯನ್ನು ಹಂಚಿಕೊಂಡಂತಹ ರಿಷಿ ಭಾರ್ಗವ್ ಅವರು ಏನಿದ್ದಾರೆ ಅವರ ಪೇರೆಂಟ್ಸ್ ಕೂಡ ನಮ್ಮ ಜೊತೆಗೆ ಈಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಒಂದು ಕೆಲಸ ಮಾಡ್ತೀನಿ. ಮೇಡಮ್ ನಮಸ್ತೆ. ಏನ್ ಅನ್ನಿಸ್ತು ನಿಮ್ಮ ಮಗ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ವೇದಿಕೆಯನ್ನು ಹಂಚ್ಕೊಂಡಿದ್ದು, ಅವರ ಭಾಷಣವನ್ನ ಮಾಡಿದ್ದು? ಖಂಡಿತವಾಗಿಯೂ ಖುಷಿ ಆಯ್ತು. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆ, ಇದು ರಾಮಕೃಷ್ಣ ಮಿಷನ್ ಗೌತಮಾನಂದಜಿ ಪ್ರಾತಸ್ಮರಣೀಯರು, ಅಷ್ಟು ಜನ ಸಾಧು ಸಂತರು, ಅದ್ರ ಜೊತೆಗೆ ದೇಶದ ಪ್ರಧಾನಿ, ರಾಜ್ಯದ ಮುಖ್ಯಮಂತ್ರಿಗಳು, MLAಗಳು, MP ಗಳು, ಅಷ್ಟು ದೊಡ್ಡ ದೊಡ್ಡ ಆ, ಆ, ಮಹಾನುಭಾವರುಗಳ ಜೊತೆಗೆ ಅವರ ಎದುರಿಗೆ ಅವನು ವೇದಿಕೆಯನ್ನು ಹಂಚಿಕೊಂಡಿದ್ದಾನೆ. ಅದ್ರ ಜೊತೆಗೆ ಅವ್ರ ಮುಂದೆ ಅವನು ಮಾತನಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕಿಂತ ಇನ್ನೇನ್ ಸೌಭಾಗ್ಯ ಬೇಕು ಮಕ್ಕಳಿಗೆ? ಅದನ್ನ ಅವನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಸಾಕು ಅಂತ ನನಗನ್ಸುತ್ತೆ. ತುಂಬಾ ಖುಷಿ ಆಯ್ತು. ಅದು ಪ್ರಧಾನಿಯವ್ರ ಮುಂದೆ ಅವನಿಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಈ ಬಗ್ಗೆ ನಿಮ್ಮ ಮಗ ಯಾವತ್ತಾರು ಹೇಳ್ಕೊಂಡಿದ್ದ? ಅಂದ್ರೆ ಪ್ರಧಾನಿ ಮೋದಿ ಅವರ ಎದುರು ನಾನು ಭಾಷಣ ಮಾಡ್ಬೇಕು ಅಥವಾ ಮಾಡ್ತಿದ್ದೀನಿ ಅಂತ ಏನಾರು ಹಿಂಟಿತ್ತ ನಿಮ್ಗೆ ಈ ಒಂದು ಭಾಷಣದ ಬಗ್ಗೆ? ಇಲ್ಲ, ಆಕ್ಚುಲಿ ಸ್ಕೂಲ್ ನಲ್ಲಿ ಹೇಗೆ ಅಂದ್ರೆ ವಾರಕ್ಕೆ ಒಂದು ಸರ್ತಿ ಅವ್ರಿಗೆ ಫೋನ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ತಿಂಗಳಲ್ಲಿ ಒಂದು ಸರ್ತಿ ನಾವು ಬಂದು ಮೀಟ್ ಮಾಡ್ಬೋದು, ಇನ್ನೊಂದು ಸರ್ತಿ ಅವ್ರ ಮನೆಗೆ ಬರ್ಬೋದು ಅಷ್ಟೇ. ಮಧ್ಯದಲ್ಲಿ ಫೋನ್ ಮಾಡಿ ನಮ್ಮನ್ನು ಮಾತಾಡ್ಸೋದಾಗ್ಲಿ ಅಥವಾ ಹೇಳೋದಾಗ್ಲಿ ಅದೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಬೇರೆ ಮೂಲಗಳಿಂದ ಗೊತ್ತಾಯ್ತು ಅವನು ವೇದಿಕೆನ ಹಂಚ್ಕೊಳ್ತಾ ಇದ್ದಾನೆ ಮೋದಿ ಅವ್ರ ಜೊತೆಗೆ ಅವನು ಈ ರೀತಿ ವಿವೇಕಾನಂದರ ಬರಹವನ್ನ ಅವನು ಓದ್ತಾ ಇದ್ದಾನೆ ಅವ್ರ ಮುಂದೆ ಅನ್ನೋದು ನಮಗೆ ಬೇರೆಯವರಿಂದ ಗೊತ್ತಾಯ್ತು. ಅವನಿಗೆ ಗೊತ್ತಿರಲಿಲ್ಲ, ನಮಗ್ ಗೊತ್ತಿದೆ ಅಂತ. 2 ದಿವಸದಲ್ಲಿ ಅವನಿಗೂ ಬಹುಶಃ ಕೇವಲ 2 ದಿವಸದಲ್ಲಿ ಅವನನ್ನು ತಯಾರು ಮಾಡಿದ್ದಾರೆ. ಅವನ ಸಹಪಾಠಿ ಒಬ್ಬ ಉಪೇನ್ ಅಂತ, ಇಬ್ರನ್ನು ಕೂಡ 2 ದಿವಸದಲ್ಲಿ ಅವರು ತಯಾರು ಮಾಡಿ ವೇದಿಕೆಗೆ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಯಾರು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಬ್ರು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು, ಎಲ್ಲೂ ತೊದಲ್ಲಿಲ್ಲ, ಯಾವುದೇ ರೀತಿನೂ ಹೆದರಿಕೆಯಿಂದ ಅವ್ರು ಮಾತಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಮಕ್ಕಳನ್ನ. ಅದ್ರ ಬಗ್ಗೆ ನಂಗೆ ಖುಷಿ ಇದೆ. ಶಾಲಾ ಶಿಕ್ಷಕರು ಏನಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸರ್, ನಿಮ್ಮ ಮಗ ಒಂದು ಕೀರ್ತಿನ ತಂದ್ಕೊಟ್ಟಿದ್ದಾನೆ ಅಂತ ಅನ್ಸುತ್ತಾ ನಿಮ್ಗೆ? ಅಬ್ಸಲ್ಯೂಟ್ಲಿ, ಅದರಲ್ಲಿ ಏನು ಎರಡು ಡೌಟೇ ಇಲ್ಲ, ಇದೇ ಇಲ್ಲ. ಇದಕ್ಕಿನ್ನ ದೊಡ್ಡ ಹೆಮ್ಮೆ ವಿಷಯ ಪ್ರಾಬಬ್ಲಿ ಅವನಿಗೂ ಯಾವುದು ಇಲ್ಲ ಅನ್ಸುತ್ತೆ, ನಮ್ಗಳಿಗೂ ಇಲ್ಲ. ಯಾವತ್ತಾರು ಕನ್ಸೇನಾರು ಕಂಡಿದ್ರೆ ಸರ್ ಮೋದಿ ಅವ್ರ ಎದುರುಗಡೆ ನನ್ನ ಮಗ ಭಾಷಣ ಮಾಡ್ತಾನೆ ಅಂತ? ಯಾವತ್ತೂ ಇಲ್ಲ. ಸೌಭಾಗ್ಯನೇ ಇದು. ಅವ್ರ ಎದುರುಗಡೆ ಮಾತಾಡೋದು ಎಷ್ಟು ಜನಕ್ಕೆ ಸಿಗುತ್ತೆ ಚಾನ್ಸು? ಅದು ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಚಾನ್ಸ್ ಸಿಗೋದು ತುಂಬಾನೇ ಹೆಮ್ಮೆ ವಿಷಯ ನಮಗೆ. ಅವನಿಗೂ ಅಷ್ಟೇ ಕೂಡ. ಮುಂದೆ ನಿಮ್ಮ ಮಗನ ಯಾವ ರೀತಿ ಬೆಳೆಸ್ಬೇಕು, ಅಂದ್ರೆ ಏನೆಲ್ಲ ಮುಂದಿನ ಕೆಲಸಗಳಿಗೆ ಕಳಿಸ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ನೀವು ಮಾಡ್ಕೊಂಡಿದ್ದೀರಿ? ಏನು ಪ್ಲಾನ್ ಮಾಡಿಲ್ಲ ಸರ್, ಅವನಿಗೆ ಬಿಟ್ಬಿಟ್ಟಿದ್ದೀನಿ. ಈಸ್ ಇಂಟೆಲಿಜೆಂಟ್ ಎನಫ್, ಸ್ಮಾರ್ಟ್ ಎನಫ್. ಅವನಿಗೆ ಗೊತ್ತಿದೆ ನಾನು ಏನು ಮಾಡಬೇಕು ಏನು ಅಂತ. ನಾನು ಹೆಂಗೆ ಅನ್ಕೊಂಡಿದ್ದೀನೋ ಅದೇ ರೀತಿ ಬೆಳೀತಾ ಇದ್ದಾನೆ. ಮುಂದೆ ಬೆಳೆದು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಅನ್ಕೊಂಡಿದ್ದೀನಿ. ಪ್ರಮುಖವಾಗಿ ಈ ಒಂದು ಭಾಷಣಗಳನ್ನ ಮಾಡ್ಬೇಕಾದ್ರೆ ಯಾವತ್ತಾರು ಒಂದಿನ ಮಾಡಿರ್ಬೇಕು ಅಥವಾ ಟ್ರೈನಿಂಗ್ ಇರಬೇಕು. ನೀವು ಈ ಹಿಂದೆ ಸೇರಿಸಿದಂತ ಶಾಲೆಗಳಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು, ಯಾವ್ದೋ ನಾಟಕದಲ್ಲಾಗಿರ್ಬೋದು ಅಥವಾ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಯಾವ ತರ ಭಾಷಣ ಮಾಡಿದಂತದ್ದು ಇದೆಯಾ? ತುಂಬಾ ಕಡಿಮೆ ಮಾಡಿದಾನ, ಒಂದ್ 2-3 ಸಲ ಮುಂಚೆ, ಬಟ್ ತುಂಬಾ ಕಡಿಮೆ. ಇಲ್ಲಿ ಮಾತ್ರ ಇವತ್ತು ನಡೆದಿದ್ದು ಲೈಫಲ್ಲೇ ಮರೆಯಕ್ಕಾಗದೇ ಇರುವಂತ ಒಂದು ಇವೆಂಟ್. ಈ ಒಂದು ಚಾನ್ಸ್ ಕೊಟ್ಟಂತ ಶಾಲೆಗೆ ಏನ್ ಹೇಳ್ತೀರಿ? ನಾನು ಇದೇ ಶಾಲೆಯಲ್ಲಿ ಓದಿದ್ದು. ಅವನು 8ನೇ ಕ್ಲಾಸ್ ಅಲ್ಲ, ಅವ್ನು ಹುಟ್ಟದಾಗ್ಲೇ ನನಗೆ ಅನ್ಕೊಂಡಿದ್ದೆ ನಾನು, ಅವ್ನು 8ನೇ ಕ್ಲಾಸ್ ಯಾವತ್ತು ಬರ್ತಾನೋ ನಾನು ಇದೇ ಶಾಲೆಗೆ ಹಾಕೋದು ಅಂತ. ಇದೇ ಶಾಲೆಗೆ ಹಾಕದೆ. ಈ ಶಾಲೆಯಿಂದ ನನಗೇನು ಎಕ್ಸ್ಪೆಕ್ಟೇಷನ್ ಇತ್ತು, ದೇ ಹ್ಯಾವ್ ಎಕ್ಸೀಡೆಡ್ ದೇರ್ ಎಕ್ಸ್ಪೆಕ್ಟೇಷನ್. ಇದಕ್ಕಿಂತ ಜಾಸ್ತಿ ಈ ಶಾಲೆಗೆ ಇನ್ನೇನು ಹೇಳೋದು ಬೇಡ. ಒನ್ ಆಫ್ ದ ಫೈನೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ಕಂಟ್ರಿ. ಇದಿಷ್ಟು ರಿಷಿ ಅವರ ತಂದೆ ತಾಯಿಯ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.